ಭಾರತಿ, ದಿನಾಲು ಈ ರೀತಿ ದುಃಖಿಸುತ್ತಾ ಊಟ ಮಾಡದೆ ಕುಳಿತರೆ ಹೇಗಮ್ಮ ಸಾಗಬೇಕಮ್ಮ ಜೀವನ? ನಿನಗೂ ಕಂಡ್ರೆ ನನಗೂ ಕಂಡ್ರೆ ದುಃಖವಾಗ್ತಿದೆ ಅಮ್ಮ, ದುಃಖ ಆಗ್ತಿದೆ. ಆದರೆ ಏನು ಮಾಡೋದಮ್ಮ, ನಿನ್ನ ದೈವದಲ್ಲಿ ನೀನು ಇಷ್ಟೇ ಪಡೆದುಕೊಂಡು ಬಂದಿರುವೆಯಪ್ಪ, ಇಷ್ಟೇ ಪಡೆದುಕೊಂಡು ಬಂದಿರುವೆ. ಸತ್ತವರ ಮೇಲೆ ಭಾರ ಹಾಕಿ ಬದುಕಿದರೆ ಈ ಪ್ರಪಂಚ ಸಾಗುತ್ತಿರಲಿಲ್ಲಮ್ಮ, ಪ್ರಪಂಚ ಸಾಗುತ್ತಿರಲಿಲ್ಲ. ಹೇಳಮ್ಮ, ಎದ್ದು ಸ್ನಾನ ಮಾಡಿ ಊಟ ಮಾಡೋಗಮ್ಮ. ಸ್ನಾನ ಊಟ ಯಾವುದು ಬೇಡ ಅಪ್ಪ. ಯಾವ ಸಂತೋಷಕ್ಕಾಗಿ ನಾನು ಬದುಕಬೇಕು? ಸಾವು ಅವರಿಗೆ ಬರೋ ಬದಲು ನನಗೆ ಬಂದಿದ್ರೆ ಎಷ್ಟೋ ಲೇಸಿತ್ತಪ್ಪ. ಅವರು ಸತ್ತು ನನ್ನ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಸುಟ್ಟು ಭಸ್ಮವಾಗಿ ಹೋಯ್ತಪ್ಪ. ದಿನನಿತ್ಯ ನಾನು ಅವರ ನೆನಪಿನಲ್ಲಿ ಕರಗುವಂತ ಇತ್ತಪ್ಪ, ಸಾವು ನಮ್ಮ ಇಚ್ಛೆ ಇಲ್ಲಮ್ಮ, ಅದು ಶಿವನಿಚ್ಛಮ್ಮ, ಶಿವನಿಚ್ಛೆ. ಆತನು ಕರೆದಾಗ ನಾವೆಲ್ಲರೂ ಹೋಗಬೇಕಮ್ಮ, ನಾವೆಲ್ಲರೂ ಹೋಗ್ಲೇಬೇಕು. ಸಾವನ್ನು ಈ ಪ್ರಪಂಚದಲ್ಲಿ ಯಾರಿಗೂ ಬಿಟ್ಟಿಲ್ಲಮ್ಮ, ಯಾರಿಗೂ ಬಿಟ್ಟಿಲ್ಲ. ಅದಕ್ಕಾಗಿ ಹಿರಿಯರು ಒಂದು ಮಾತನ್ನು ಹೇಳಿದ್ದಾರಮ್ಮ, ಸಾವಿಲ್ಲದ ಮನೆಯಲ್ಲಿ ಹೋಗಿ ಸಾಸಿವೆ ಕಾಳು ತೆಗೆದುಕೊಂಡು ಬನ್ನಿರಿ ಅಂತ. ಸಾಸಿವೆ ಕಾಳು ಎಲ್ಲರೂ ಮನೆಯಲ್ಲಿ ಇದ್ದಂತೆ ಅಮ್ಮ, ಎಲ್ಲರೂ ಮನೆಯಲ್ಲಿದ್ದಂತೆ. ಸಾವನ್ನು ನಿಲ್ಲಿಸುವ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲಮ್ಮ, ಯಾರಿಗೂ ಇಲ್ಲ. ಸತ್ತವರ ಮೇಲೆ ಭಾರ ಹಾಕಿ ಬದುಕಿದರೆ ಈ ಪ್ರಪಂಚ ಸಾಗುತ್ತಿರಲಿಲ್ಲಮ್ಮ. ಪ್ರಪಂಚದಲ್ಲಿ ಬಂದ ಕಷ್ಟಗಳನ್ನೆಲ್ಲ ನುಂಗುತ್ತಾ ಹೋದರೆ ಅದುವೇ ಮಹಾಂಡವಚ್ಚಲಮ್ಮ, ಅದುವೇ ಮಹಾಂಡವಚ್ಚಲಮ್ಮ. ಯಾವ ಜನ್ಮದ ಪಾಪವೂ ಗೊತ್ತಿಲ್ಲ, ಈ ಜನ್ಮದಲ್ಲಿ ನಾನು ಅನುಭವಿಸುವಂತಾಗಿದ್ದೆ ಅಪ್ಪ. ನನ್ನ ಬದುಕು ಇಷ್ಟು ಬೇಗ ಬದಲಾಗುತ್ತೆ ಅಂತ ನಾನು ಕನಸು ಮನಸ್ಸಲ್ಲಿ ಕೂಡ ಅಂದುಕೊಂಡಿರಲಿಲ್ಲ ಅಪ್ಪ, ಅಂದುಕೊಂಡಿರಲಿಲ್ಲ. ಅವತ್ತು ನಾನು ಅವರಿಗೆ ಎಷ್ಟೇ ಪರಿಪರಿಯಾಗಿ ಬೇಡಿಕೊಂಡರೂ ಕೂಡ ಅವರಿಗೆ ಅರ್ಥನೇ ಆಗಲಿಲ್ಲ. ದೇಶ ಪ್ರೇಮವನ್ನೇ ನಂಬಿರುವ ಅವರಿಗೆ ಈ ನನ್ನ ಪ್ರೇಮದ ಆಸೆ ಅರಿವು ಗೊತ್ತಾಗ್ಲಿಲ್ಲಪ್ಪ, ಗೊತ್ತಾಗ್ಲಿಲ್ಲ. ಮತ್ತು ಮುಳುಗಿದೆ ಅಮ್ಮ, ಮಾತು ಮುಗಿದಿದೆ. ಮತ್ತೆ ಮರಳಿ ನೆನೆಸಿದರೆ ಅದು ಸಿಗಲಾರದಮ್ಮ, ಅದು ಬರಲಾರದು. ಹೇಳಮ್ಮ, ಎದ್ದು ಬೇಗ ಸ್ನಾನ ಮಾಡಿ ಊಟ ಮಾಡೋಕಮ್ಮ. ನನಗೂ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಮ್ಮ, ನಾನು ಹೋಗಿ ಬರ್ತೀನಪ್ಪ. ನೀವು ನನಗೆ ಏನು ಹೇಳಿ ಹೋಗಿದ್ರಿ? ಬರೇ 4 ದಿವಸ ಮರಳಿ ಬರ್ತೀನಿ ಅಂತ ಹೇಳಿದ್ರಲ್ವಾ? ಬರೀ 4 ದಿನ ಅಷ್ಟೇ ಯಾಕೆ ಮಂಜು? ನಿಮಗೋಸ್ಕರ 4 ವರ್ಷ ಕಾಯ್ತೀನಿ, 4 ಜನ್ಮ ತಾಳಿ ಬರ್ತೀನಿ. ಮರಳಿ ಬರ್ತೀರಾ? ಹೇಳಿ ಮಂಜು, ಹೇಳಿ. ಮಂಜು, ನನಗೆ ಯಾಕಿಂತ ಶಿಕ್ಷೆ ಕೊಟ್ಟೆ ಹೇಳು ಮಂಜು? ನೀನು ಸತ್ತು ಈ ಸಮಾಜದಲ್ಲಿ ನನ್ನನ್ನು ಬಂಧನ ಮಾಡಿದ್ರಿ, ಒಂಟಿ ಮಾಡಿದ್ರಿ, ನನ್ನನ್ನು ಅಬಲೆಯನ್ನಾಗಿ ಮಾಡಿದ್ರಿ. ನಾನೇನು ಮಾಡಲಿ ಹೇಳು ಮಂಜು? ಮಾತಾಡಿ ಮಂಜು, ಮಾತಾಡಿ.
ಭಾರತಿ, ಭಾರತಿ, ಓಹ್ ಬನ್ನಿ. ಇದೇನು ಅಪರೂಪವಾಗಿ ನಮ್ಮ ಮನೆ ಕಡೆ ನಿಮ್ಮ ಆಗಮನ? ಹೌದು, ಯಾಕಂದರೆ ನನಗೂ ತುಂಬ ದುಃಖವಾಯಿತು. ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡು ಪಶ್ಚಾತ್ತಾಪ ಪಡುವುದು ನನಗೆ ಗೊತ್ತಾಯಿತು. ಅದಕ್ಕೆ ಹಾಗೆ ಇಲ್ಲಿ ಬಂದಿದ್ದೆ. ನಿನ್ನನ್ನು ಕೂಡ ಮಾತನಾಡಿಸಿ ಹೋಗಬೇಕಂತ ಬಂದೆ ಭಾರತಿ. ನನ್ನ ಸ್ಥಿತಿಯನ್ನು ನೋಡಿ ಯಾರು ದುಃಖ ಪಡಬೇಕಾಗಿಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ. ನನ್ನ ಪಾಲಿಗೆ ಬಂದದ್ದನ್ನು ನಾನೇ ಅನುಭವಿಸುತ್ತೇನೆ. ನನ್ನ ಯೋಗಕ್ಷೇಮನ ವಿಚಾರ ಮಾಡುವುದಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ ಅಂದಮೇಲೆ ನೀವು ಕೂಡ ನಮ್ಮವರೇ. ಒಂದು ನಿಮಿಷ ಕುಳಿತುಕೊಳ್ಳಿ, ಕಾಫಿ ತೆಗೆದುಕೊಂಡು ಬರ್ತೀನಿ. ನಿಂತ್ಕೋ ಭಾರತಿ. ಯಾಕಂದರೆ ದುಃಖದ ಪರಿಸ್ಥಿತಿಯಲ್ಲಿ ಈ ನಿನ್ನ ಮನೆಯಲ್ಲಿ ನೀನು ದುಃಖಿಸ್ತಾ ನಿಂತಿದ್ಯಾ. ಈ ಸಂದರ್ಭದಲ್ಲಿ ನಿನ್ನ ಕೈಯಿಂದ ಕಾಪಿ ಕೊಡೋದಂದರೆ ದುಃಖಕರವಾದ ವಿಷಯ. ನಾನೊಂದು ವಿಷಯ ಹೇಳಬೇಕಂತ ಬಂದಿದ್ದೆ, ಆದರೆ ಆಪತ್ಕಾಲದಲ್ಲಿ ಉಪಕಾರ ಮಾಡಲು ಬಂದಿರುವಿರಿ ಅಂದಮೇಲೆ ನಿಮ್ಮಂಥ ಪುಣ್ಯವಂತರು ಬೇರೆ ಯಾರೂ ಇಲ್ಲ. ಹೇಳಿ, ಅದೇನು ಅಂತ ಹೇಳಿ. ನಾನೇನು ಉಪಕಾರ ಮಾಡಬೇಕಂತ ಬಂದಿದ್ದೇನೆ, ಆದರೆ ಆ ನಿಮ್ಮ ಮನಸ್ಸಿಗೆ ಭಾರವಾಗುವಂಥ ಮಾತನ್ನು ನಾನೇನು ಹೇಳೋದಲ್ಲ. ಯಾಕಂದರೆ ನಾನು ಹೇಳಿದಂತೆ ನೀವು ಕೇಳಿದರೆ ನಿಮ್ಮ ಮುಂದಿನ ಜೀವನ ಸರಳವಾಗಿ ಸಾಗಬಹುದೇನೋ ಅಂತ ನನಗನ್ನಿಸ್ತಾ ಇದೆ. ನೋಡಿ ಭಾರತಿ, ನಾನು ಸುತ್ತಿ ಬಳಸಿ ಮಾತನಾಡಲ್ಲ. ಬೇಕಾದರೆ ಬೆಳ್ಳಿ ಬಂಗಾರ ಆಸ್ತಿ ಅಂತಸ್ತು ಎಲ್ಲವನ್ನು ಕೊಡ್ತೀನಿ. ಈ ಸಮಾಜದಲ್ಲಿ ರಾಣಿ ಥರ ಕಾರಲ್ಲಿ ತಿರುಗಬಹುದು. ಅದು ನನ್ನ ಮಾತನ್ನು ಕೇಳಿದರೆ. ನೋಡಿ, ಆ ದೇವರು ನನಗೆ ಆಸ್ತಿ ಅಂತಸ್ತು ಹಣ ಬಂಗಾರ ಸಾಕಷ್ಟು ಕೊಟ್ಟಿದ್ದಾನೆ. ನೀವಿಲ್ಲಿವರೆಗೂ ಬಂದಿರುವ ಕಾರಣ ಹೇಳಿದರೆ ಅಷ್ಟೇ ಸಾಕು. ಹಾಗಾದರೆ ಆ ನನ್ನ ಮಾತಿನ ಮರ್ಮದ ಗೊಟ್ಟನ್ನು ನೀನು ಚೆನ್ನಾಗಿ ತಿಳಿದುಕೊಂಡು ಕಾಣುತ್ತದೆ. ನೋಡು ಭಾರತಿ, ಅನ್ನ ಹಳಸುವ ಮೊದಲೇ ಉಣ್ಣಬೇಕು. ಭೂಮಿ ಹದ ಮೇಲೆ ಬಿತ್ತಿ ಬೆಳೆ ತೆಗೆದುಕೊಳ್ಳಬೇಕು. ಯೌವನ ಕಳೆದ ಮೇಲೆ ಹೆಣ್ಣಿಗೆ ಮತ್ತು ಯೌವನ ಬರುವುದಿಲ್ಲ. ನನ್ನ ಮಾತು ಕೇಳು. ಅಂದ್ರೆ ಈ ನಿಮ್ಮ ಮಾತಿನ ಗುಟ್ಟು? ನೋಡು ಭಾರತಿ, ಇದರಲ್ಲೇನು ಮುಚ್ಚುಮರೆ. ನೀನು ಮನಸ್ಸು ಮಾಡಿ ನೀನಾಗಿ ನೀನೇ ಬಂದು ನನ್ನ ಭಾವಬಂಧನದಲ್ಲಿ ಬಂದಿಯಾಗಿ ಈ ಗಲ್ಲಕ್ಕೆ ಒಂದು ಮೊತ್ತ ನೆಟ್ಟರು ಮುಗಿದೋಯ್ತು. ನಾಲಿಗೆನ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡು. ಕೋಗಿಲೆ ರೆಕ್ಕೆ ಕಳೆದುಕೊಂಡ ಮಾತ್ರಕ್ಕೆ ತನ್ನ ಕಂಠವನ್ನು ಎಂದಿಗೆ ಬದಲಾಯಿಸಿಕೊಳ್ಳುವುದಿಲ್ಲ. ನಾನೇ ವಿಧವೆ ಎಂಬ ಕಾರಣದಿಂದ ಮನ ಬಂದಂತೆ ಮಾತನಾಡಿದೆ, ಆದ್ರೆ ನನ್ನ ಕೈಯಿಂದ ನಿನ್ನನ್ನು ಕೊಲೆ ಮಾಡ್ತೀನಿ. ಕೊಲೆ? ನೋಡು ಭಾರತಿ, 4 ಗೋಡೆಗಳ ಮಧ್ಯೆ ಈ ಕರ್ಮೇಂದ್ರನ ಫೋಟೋನಿಟ್ಟು ಕೊಂಡಿಟ್ಟು ಹೊಡೆಯೋಕೆ ಹೆದರುತ್ತಾರೆ. ಅಂಥದ್ರಲ್ಲಿ ನೇರವಾಗಿ ನನ್ನನ್ನು ಕೊಲೆ ಮಾಡುತ್ತೇನೆ ಅಂತ ಎದೆ ತಟ್ಟಿಕೊಂಡು ಹೇಳ್ತಾ ಇದೆಯಲ್ಲ. ನೀನ್ ಯಾವ ಗಂಡಸೋ? ನನ್ನ ಗಂಡನ ಹೆಸರು ಹೇಳುವ ಯೋಗ್ಯತೆ ಕೂಡ ನಿನಗಿಲ್ಲ. ದೇಶದಲ್ಲಿ ಯುದ್ಧ ಮಾಡಿ ಮರಣ ಹೊಂದಿದ್ದನಲ್ಲ ನನ್ನ ಗಂಡ, ಅವನೇ ನಿಜವಾದ ವೀರ. ಒಂದು ಒಂಟಿ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಲು ಬಂದಿದ್ಯಲ್ಲ, ನೀನ್ ಯಾವ ಗಂಡಸೋರನ ಹೇಳಿ. ಭಾರತಿ, ಅದೇ ವೀರ ಪುರುಷನನ್ನು ನೀನು ಪೂಜಿಸುತ್ತಿರುವ ಶಿವನು ಕಸಿದುಕೊಂಡು ಬಿಟ್ಟಿದ್ದಾನೆ. ಆ ನಿನ್ನ ವೇದನೆ ಅವನು ಕಣ್ಣಾರೆ ಕಾಣದೆ ಆ ಸ್ಥಳಕ್ಕೆ ನನ್ನನ್ನು ಎಲ್ಲಿ ಕಳಿಸಿಕೊಂಡಿದ್ದಾನೆ ಅಂದಾಗ ನೀ ನನ್ನ ಉಳಾಗ್ತೋ ಇಲ್ವೋ ಅಷ್ಟೇ ಹೇಳ್ಬೇಡು. ಕತ್ತೆ ಪವಿತ್ರವಾದ ಹಾಲು ಕುಡಿಯುತ್ತಿದ್ರೆ ಕುಡಿಸುತ್ತಿದ್ದೆ. ತಿಪ್ಪೆಯಲ್ಲಿ ಬಿದ್ದ ಕಸ ತಿನ್ನೋ ಕತ್ತೆಗೆ ಯಾಕೋ ಬೇಕು ಪವಿತ್ರವಾದ ಹಾಲು? ಕಸದಂತಿರುವ ವೇಶ್ಯರ ಸಂಘವೇ ನಿನಗೆ ಯೋಗ್ಯವಾದದ್ದು. ನಿನ್ನಂತ ಕತ್ತೆ ಕಿರಿಚಿಕೊಂಡ್ರೆ ಕಿವಿಗೊಟ್ಟು ಕೇಳೋರು ಇಲ್ಲಿ ಯಾರೂ ಇಲ್ಲ. ಮರ್ಯಾದೆಯಿಂದ ಹೊರಟು ಹೋಗು ಇಲ್ಲಿಂದ. ನೋಡು ಭಾರತಿ, ಗಂಡನನ್ನು ಕಳೆದುಕೊಂಡರೂ ಕೂಡ ನೀನು ಮಾಣಿಕ್ಯ. ಯಾವತ್ತಿದ್ದರೂ ಗರತಿಯಾಗೆ ಉಳಿದಿದ್ಯಾ.
ಈಗೂ ಕಾಲ ಮಿಂಚಿಲ್ಲ, ನನ್ನವಳಾಗಿಬಿಡು. ಬೆಂಕಿಯನ್ನು ಮುಟ್ಟಿ ಸುಟ್ಟು ಬೂದಿ ಆಗ್ಬೇಡ ಕರ್ಮೇಂದ್ರ. ಲೇ, ನೀನು ಬೆಂಕಿ ಆದರೆ ನಾನು ನೀರು. ಅತ್ತೆಗೆ ಲತ್ತೆ ಪೆಟ್ಟು ಕೊಟ್ಟಾಗ್ಲೇ ನಮ್ಮ ಮನೆ ಬಾಗಿಲಿಗೆ ಬರುವುದಿಲ್ಲ. ನಿನ್ನಂತವನಿಗೆ ಇದೇ ಯೋಗ್ಯವಾದದ್ದು. ಲೇ ಭಾರತಿ, ಈ ಕಣ್ಣಿಗೆ ಈ ಕ್ಷಣದಲ್ಲಿ ಹೊಡೆದಿದ್ದೆ ಅಂದಾಲೆ ಇನ್ನು ಮೇಲೆ ನನ್ನ ಗಂಡ ಸ್ಥಾನಕ್ಕೆ ಬೆಲೆ ಇಲ್ಲ. ಈ ಕ್ಷಣದಲ್ಲಿ, ಅದು ಈ ನಿನ್ನ ಮನೆಯಲ್ಲೇ ನಿನ್ನನ್ನು ಬಲಾತ್ಕಾರವಾಗಿ ಮಾಡಿ ನನ್ನ ಶೈಲಿಗೆ ಅಂತ್ಯ ಹಾಡ್ತೇನೆ. ಬಾ ಭಾರತಿ, ಬಾ. ನಿನಗೆ ಬಾಯಿ ಮಾತಿನಿಂದ ಹೇಳಿದರೆ ಅರ್ಥವಾಗುವುದಿಲ್ಲ ಅಂತ ಕಾಣುತ್ತೆ. ಖಂಡಂ ದಶಗುಣಂ ಅಂದರೆ ಈ ನಿನ್ನ ಸುಂದರವಾದ ದೇಹದ ಮೇಲೆ ಬಲಾತ್ಕಾರದ ಪ್ರಯೋಗ ನಡೆದಾಗಲೇ ನಿನ್ನಂತ ಹೆಣ್ಣಿಗೆ ಬುದ್ಧಿ ಬರುವುದು. ಅದೆಂತ ದೃಷ್ಟಿವಂತನೋ ನೀನು. ನನಗೆ ಗಂಡು ಮಕ್ಕಳು ಅಂತ ತಿಳಿದು ಈ ಮನೆಗೆ ಬರಲು ನಿನಗೆ ಅವಕಾಶ ಕೊಟ್ಟರೆ ಉಂಡವರಿಗೆ ಬಾಹುಬಲಿಯೋ ಚಾಂಡಲಿಲ್ಲದೆ ಮೊದಲು ನನ್ನ ಮನೆಯಿಂದ ಹೊರಟು ಹೋಗು. I say get out. ಲೇ, ಬೇಲಿ ಇಲ್ಲದ ಹೊಲಕ್ಕೆ ಬೀದಿ ದನಗಳು ನುಗ್ಗುವುದು ಸಹಜ. ಬಾಗಿಲ ತೆಗೆದು ಮನೆಯಲ್ಲಿ ಯಾರಿಲ್ಲದಾಗ ಬೀದಿ ನಾಯಿಗಳು ಸರಳವಾಗಿ ಒಳಗೆ ಹೋಗಿ ಅನ್ನವನ್ನು ತಿನ್ನುವುದು ಸತ್ಯ. ಗಂಡ ಸತ್ತ ವಿಧಿವಿಯಾಗಿರುವ ಇವಳು ಸಮಾಜದಲ್ಲಿ ಕಾಮುಕರು ತುಂಬಿರ್ತಾರೆ. ಅಂತವರ ಕಂಡು ಈ ಸುಂದರವಾದ ಹೆಣ್ಣಿನ ಮೇಲೆ ಬಿದ್ದಾಕ್ಷಣ ಅವರಿಗೂ ಚಪಲ ಹುಟ್ಟುತ್ತೆ. ನಿಮ್ಮಂತರ ಹೇಗೆ ಬುದ್ಧಿ ಕೆಲಸಕ್ಕೆ ನಮಗೆ ಚೆನ್ನಾಗಿ ಗೊತ್ತು. ನಾನು ಈ ಭೂಮಿ ಮೇಲೆ ಬದುಕಬಾರ್ದು ಅಪ್ಪಾಜಿ. ಮಗಳೇ ಭಾರತಿ, ನಿನ್ನ ದುಃಖವೆಲ್ಲ ನನಗೂ ಅರ್ಥವಾಗುತ್ತಿದೆ ಅಮ್ಮ. ನಿನ್ನ ಪರಿಸ್ಥಿತಿ ನನಗೂ ಅರ್ಥವಾಗ್ತದೆ. ಶಾಂತಳಾಗಮ್ಮ ಭಾರತಿ, ಶಾಂತಳಾಗ. ನೋಡಮ್ಮ, ಸಮಾಜದಲ್ಲಿ ಒಂಟಿ ಹೆಣ್ಣು ಬದುಕಬೇಕಂತ ಮಾಡಿದರೆ ಇಂಥ ದುಷ್ಟರ ಕಾಟ ತಪ್ಪಲಾರ್ದಮ್ಮ. ಇಂಥ ದುಷ್ಟರ ಕಾಟ ತಪ್ಪಲಾರ್ದು. ಇದು ನನ್ನ ಕಣ್ಣು ಮುಂದೆ ನಡೆದು ಹೋಗ್ತಂದ್ರೆ ನಾಳೆ ನಾಡು ಸತ್ತ ನಂತರ ನಿನಗ್ಯಾರಮ್ಮ ನಿನಗ್ಯಾರ. ಹಾಗಂತ ನಾನೀಗ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಅದನ್ನು ನೀನು ನೆರವೇರಿಸಿಕೊಡ್ತೇನಮ್ಮ. ನನ್ನ ತಾಯಿ ತೀರಿ ಹೋದ ಮೇಲೆ ತಂದೆ ತಾಯಿ ನೀವೇ ಆಗಿ ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನು ಜೋಪಾನ ಮಾಡಿದ್ದೀರಾ. ನೀವೇ ಹೇಳೋ ಮಾತು ನನ್ನ ಹಿತಕ್ಕಾಗಿ ಅಂದಮೇಲೆ ಖಂಡಿತವಾಗ್ಲೂ ನಿಮ್ಮ ಮಾತನ್ನು ನಡೆಸ್ಕೊಡ್ತೀನಿ ಅಪ್ಪಾಜಿ. ಅದೇನು ಅಂತ ಹೇಳಿ ಅಪ್ಪಾಜಿ, ಹೇಳಿ. ನೋಡಮ್ಮ ಭಾರತಿ, ದೇವರು ನಮಗೂ ಸಿರಿಯ ಸಂಪತ್ತಿನೆಲ್ಲ ಕೊಟ್ಟಿದ್ದಾನೆ, ನೆಮ್ಮದಿ ಮಾತ್ರ ಕಳೆದುಕೊಂಡಿದ್ದಾನೆ. ನೋಡಮ್ಮ, ಇನ್ನು ಮೇಲೆ ನಾನು ಎಷ್ಟು ಮಟ್ಟಿಗೆ ಬದುಕಿದ್ದೀನಮ್ಮ. ಹಿಂದೆಲ್ಲ ನಾಳೆ ನಾನು ಸತ್ತರೆ ನಿನಗೆ ಬಾಳಿಗೆ ಯಾರಮ್ಮ ಆಗುತ್ತೆ? ನಿನ್ನ ನೋಡಿಕೊಳ್ಳೋರು ಯಾರು? ಅದಕ್ಕಾಗಿ ನೀನು ನನಗೊಂದು ಮಾತು ನಡೆಸಿಕೊಡ್ಬೇಕಮ್ಮ, ನಡೆಸಿಕೊಡ್ಬೇಕು. ಆಯ್ತು ಅಪ್ಪಾಜಿ, ನಿಮ್ಮ ಮಾತನ್ನು ಖಂಡಿತವಾಗ್ಲೂ ನಡೆಸಿಕೊಡ್ತೀನಿ. ಹಾಗಂತ ನನಗೆ ವಚನ ಕೊಡಪ್ಪ. ಆಯ್ತು ಅಪ್ಪಾಜಿ, ನಿಮ್ಮ ಮಾತನ್ನು ನಾನು ಎಂದಿಗೂ ತಪ್ಪಿ ನಡೆಯುವುದಿಲ್ಲ ಅಪ್ಪಾಜಿ. ತೆಗೆದುಕೊಳ್ಳಿ ವಚನ. ಭಾರತಿ, ಭಾರತಿ, ನೀನು ಇನ್ನೊಂದು ಮದುವೆ ಮಾಡಿಕೊಳ್ಬೇಕಮ್ಮ. ಇನ್ನೊಂದು ಮದುವೆ ಬೇಡ ಅಪ್ಪಾಜಿ, ಬೇಡ. ದಯವಿಟ್ಟು ನನ್ನನ್ನು ಇಂಥ ಪರೀಕ್ಷೆಗೆ ನುಗ್ಬೇಡಿ.
ಇನ್ನೊಂದು ಸಲ ಇಂಥ ವಿಚಾರ ಮಾಡಬೇಡಿ ಅಜ್ಜಿ. ಯಾಕಂದ್ರೆ ನಿಮ್ಮನ್ನು ಬಿಟ್ಟು ಕನಸ ಮನಸ್ಸಲ್ಲಿ ಕೂಡ ಬೇರೆಯವರನ್ನು ನೆನೆಸೋದಿಲ್ಲ ಅಂತ ನನ್ನ ಮಂಜುಗೆ ನಾನು ಮಾತು ಕೊಟ್ಟಿದ್ದೀನಿ ಅಪ್ಪಾಜಿ, ಮಾತು ಕೊಟ್ಟಿದ್ದೀನಿ. ನಾನು ಬದುಕಿದ್ರು ಅವ್ರ ಹೆಸರಲ್ಲಿ ಬದುಕ್ತೀನಿ, ಸತ್ರು ಅವ್ರ ಹೆಸರಲ್ಲಿ ಸಾಯ್ತೀನಿ ಅಪ್ಪಾಜಿ. ಮಗಳ ಭಾರತಿ, ನೀನು ವಿಷಯ ತೆಗೆದುಕೊಳ್ಳುವ ಮುಂಚೆ ಅದೇ ವಿಷಯವನ್ನು ನನಗೂ ಸ್ವಲ್ಪ ಕೊಟ್ಟು ಬಿಡಪ್ಪ, ಕೊಟ್ಟು ಬಿಡು. ಸಂತೋಷದಿಂದ ಕುಡಿದು ಪ್ರಾಣ ಬಿಡ್ತೀನಿ, ಪ್ರಾಣ ಬಿಡ್ತೀನಿ. ಅಲ್ಲ ಮಗಳ, ಹೆತ್ತವರು ಮಕ್ಕಳ ಹಿತವನ್ನೇ ಬಯಸುತ್ತಾರೆ, ಆದರೆ ಯಾವತ್ತೂ ಹೀನವನ್ನು ಬಯಸುವುದಿಲ್ಲಮ್ಮ, ಹೀನವನ್ನು ಬಯಸುವುದಿಲ್ಲ. ಅಲ್ಲಮ್ಮ ಮಗಳೇ, ನೀನು ಈಗ ನಿನ್ನ ಹಿಡಿದ ಹಠವನ್ನು ನೀನು ಸಾಧಿಸಿದರೆ ಈಗಲೇ ನಿನ್ನ ತಂದೆಯವರು ಇನ್ನು ಮೇಲೆ ಭೂಮಿ ಮೇಲೆ ಬದುಕುವುದಿಲ್ಲ ಬೇರೆ ಅಪ್ಪಾಜಿ, ನಿಮ್ಮನ್ನು ಕಳೆದುಕೊಂಡು ನಾನು ಯಾವ ಪಾಪ ಕಟ್ಟಿಕೊಳ್ಳೋದು? ಆಯ್ತು ಅಪ್ಪಾಜಿ, ನಿಮ್ಮ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ನೀವು ಯಾವುದೇ ವರವನ್ನು ತೋರಿಸಿದ್ರು ಅವ್ರ ಜೊತೆ ಮದುವೆ ಆಗುವುದಕ್ಕೆ ನಾನು ಸಿದ್ಧಳಾಗಿದ್ದೀನಿ ಅಪ್ಪಾಜಿ. ಸಂತೋಷ ಮಗಳೇ, ನನಗೀಗ ಸಂತೋಷವಾಯ್ತಮ್ಮ, ನನಗೀಗ ಸಂತೋಷವಾಯ್ತು. ಹಿಂದೆ ನನ್ನ ಆತ್ಮೀಯ ಸ್ನೇಹಿತ ಸುಧಾಕರ್ನ ಮನೆಗೆ ಹೋಗಿ ಭೇಟಿಯಾಗಿ ಈ ನಡೆದ ವಿಷಯನೆಲ್ಲ ಅವನಿಗೆ ತಿಳಿಸ್ತೀನಿ. ಅವನಿಗಿರುವ ಒಬ್ಬನೇ ಅವನ ಮಗ, ಅವನ ಹೆಸರು ರವಿ ಅಂತ. ಅವನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಾನಮ್ಮ. ಅವ್ರು ಒಪ್ಪಿದರೆ ಈಗಲೇ ಬೆಂಗಳೂರಿಂದ ಅವನನ್ನು ಕರೆಸುತ್ತಾರಮ್ಮ, ಬೆಂಗಳೂರು ಕರೆಸುತ್ತಾರೆ. ಈ ವಿಷಯನು ಆದಷ್ಟು ಬೇಗನೆ ತಿಳಿದುಕೊಂಡು ಬರ್ತೀನಮ್ಮ. ಮನೆ ಕಡೆ ಜೋಪಾನ. ಮಂಜು, ನಿಮಗೆ ಕೊಟ್ಟಿರೋ ಮಾತನ್ನು ನಾನು ತಪ್ಪಿಟ್ಟೆ ಮಂಜು, ನಿಮ್ಮ ಮಾತನ್ನು ನಾನು ತಪ್ಪಿ ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಮಂಜು.